ಅವಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಸಿದ್ದು ಅಲ್ಲಿ ಬಾಗಲಕೋಟೆನಲ್ಲಿ ಆರ್.ಬಿ. ತಿಮ್ಮಾಪುರ ರಿಯಾಕ್ಟ್ ಮಾಡಿದ್ರು. ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರು? ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ 3642 ಕೋಟಿ ಬಹುಕೋಟಿ ಭ್ರಷ್ಟಾಚಾರ ಹಗರಣ, ವಾಲ್ಮೀಕಿ ಹಗರಣಕ್ಕಿಂತನೂ ಬಹಳ ದೊಡ್ಡ ಹಗರಣ ನಡೆದಿರ್ತಕ್ಕಂಥದ್ದಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆರ್.ಬಿ. ತಿಮ್ಮಾಪುರ ಅವರು ಇದನ್ನ ಬಹಳ ಕೂಲಾಗಿ ತಗೊಂಡಂಗೆ ಕಾಣ್ತಾ ಇದ್ದಾರಲ್ಲ, ಏನು ಕತೆ? ಲಕ್ಷ್ಮಿ, ಏನು ಬಾಗಲಕೋಟೆಯಲ್ಲಿ ಏನು ಇವತ್ತಿನ ದಿವಸ ಅಬಕಾರಿ ಇಲಾಖೆಯ ಸಚಿವರಾದಂತವರು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ಈಗಾಗಲೇ ಏನು ಜಿಲ್ಲಾಧಿಕಾರಿ ಏನು ಅಬಕಾರಿ ಇಲಾಖೆಯ ಜಿಲ್ಲಾಧಿಕಾರಿ ಆಗಿರ್ಬೋದು, ಜೊತೆಗೆ ಏನು ಈ ಒಂದು ತನಿಖೆಯು ಕೂಡ ನಡೀತಾ ಇದೆ. ಜೊತೆಗೆ ಈಗಾಗಲೇ ಲೋಕಾಯುಕ್ತದಲ್ಲಿ ಕೇಸ್ ಕೂಡ ದಾಖಲಾದ ನಂತರ ಯಾರು ತಪ್ಪಿತಸ್ಥರು ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖೆ ನಂತರ ಗೊತ್ತಾಗ್ಬೇಕಾಗಿದೆ. ಯಾರೋ ಈ ತರ ಮಾಡಿದ್ದಾರೆ, ಬಟ್ ಯಾವುದೇ ಒಂದು ಅಲ್ಲಿ ಅವ್ಯವಹಾರ ನಡೆದಿಲ್ಲ ಅನ್ನುವಂಥದ್ದು ಕೂಡ ಏನು ಅಧಿಕಾರಿ ಸಚಿವರು ತಿಳಿಸಿದ್ದಾರೆ. ಆದ್ರೆ ಇಲ್ಲಿವರೆಗೆ ಏನು ಬೆಳವಣಿಗೆಗಳು ನಡೀತಾ ಇದೆ ಯಾವುದೂ ಕೂಡ ನನಗೆ ಮಾಹಿತಿ ಇಲ್ಲ. ಹಾಗಾಗಿ ಏನಾಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸ್ ತನಿಖೆ ಆಗಿರ್ಬೋದು, ಲೋಕಾಯುಕ್ತ ತನಿಖೆಯಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಏನಂತಂದ್ರೆ, ಯಾವುದೇ ಈಗ ಅಲ್ಲಿ ಇದ್ದಂತ ಏನು ತಮ್ಮಣ್ಣ ಅನ್ನುವಂತ ಅಧಿಕಾರಿಗೆ ಅದು ಇರ್ಲಿಲ್ಲ. ಹಾಗಾಗಿ ಅವ್ರಿಗೆ ಅದನ್ನ ಮಾಡೋದಕ್ಕೆ ಅಧಿಕಾರನೇ ಇಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅದು ಬೇರೆನೇ ಆಗಿರ್ಬೋದು, ಅದು ಗೊತ್ತಿಲ್ಲ. ಹಾಗಾಗಿ ಬೇರೆ ಬೇರೆ ಅಧಿಕಾರಿಗಳು ಈ ರೀತಿಯಾಗಿ ತಮ್ಮದೇ ಆದಂತ ಒಂದು ಇದನ್ನ ಮಾಡ್ಕೋತಾರೆ. ಆದ್ರೆ ನಾವು ಯಾವುದರಲ್ಲಿ ಭಾಗಿ ಇಲ್ಲ. ಹಾಗಾಗಿ ಇದರಲ್ಲಿ ತನಿಖೆ ಆದ ನಂತರ ಗೊತ್ತಾಗತ್ತೆ ಯಾರು ಆರೋಪಿಗಳು ಅನ್ನುವಂಥದ್ದು, ಅವ್ರಿಗೆ ತಕ್ಷಣ ಶಿಕ್ಷೆಯೂ ಕೂಡ ಆಗ್ಲಿ ಅನ್ನುವಂಥದ್ದು ಹೇಳಿದ್ದಾರೆ. ಆದ್ರೆ ಈ ರೀತಿ ಆಗಿರೋದು ನಿಮ್ಮ ಮೇಲೆ ಒಂದು ಬಿಜೆಪಿಯವರು ಕೂಡ ನೀವು ಈ ರೀತಿ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ, ಲಂಚ ಪಡೆಯುವಲ್ಲಿ ಕೂಡ ನಿಮ್ಮ ಹೆಸರು ಕೂಡ ಕೇಳಿ ಬಂದಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ದೇನಂತಂದ್ರೆ, ನಾ ಯಾವ್ದು ಲಂಚಕ್ಕೂ ಕೂಡ ಪ್ರಸ್ತಾವನೆ ಯಾವುದಿಗೆ ಕೂಡ ಹೇಳಿಲ್ಲ, ಜೊತೆಗೆ ಲಂಚವೂ ಕೂಡ ಪಡೆದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈ ರೀತಿ ಏನಾದ್ರು ಆಗಿದ್ರೆ ಇಲ್ಲಿವರೆಗೂ ಕೂಡ ನಾ ಯಾವ ತಪ್ಪನ್ನು ಮಾಡಿಲ್ಲ, ಮುಂದೆಯೂ ಕೂಡ ಮಾಡಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆದ್ರೆ ಈ ರೀತಿಯಾಗಿ ಏನು ಬೇರೆ ಬೇರೆ ಅಧಿಕಾರಿಗಳು ನನ್ನ ಮೇಲೆ ಈ ರೀತಿ ಅಂತ ಕೆಟ್ಟ ಹೆಸರು ಬರ್ಲಿಕ್ಕೆ ಮಾಡಿರ್ಬೋದು ಅನ್ನುವಂಥದ್ದು ಕೂಡ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ತನಿಖೆ ಆದ ನಂತರ ಯಾರು ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಶ್ರೀಲಕ್ಷ್ಮಿ. ಆಲ್ರೈಟ್, ಥ್ಯಾಂಕ್ ಯು ಸಿದ್ದು ಧುತ್ತರ್ಗಾವಿ ಡೀಟೇಲ್ಸ್ಗಾಗಿ. ಅವಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಸಿದ್ದು ಅಲ್ಲಿ ಬಾಗಲಕೋಟೆನಲ್ಲಿ ಆರ್.ಬಿ. ತಿಮ್ಮಾಪುರ ರಿಯಾಕ್ಟ್ ಮಾಡಿದ್ರು. ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರು? ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ 3642 ಕೋಟಿ ಬಹುಕೋಟಿ ಭ್ರಷ್ಟಾಚಾರ ಹಗರಣ, ವಾಲ್ಮೀಕಿ ಹಗರಣಕ್ಕಿಂತನೂ ಬಹಳ ದೊಡ್ಡ ಹಗರಣ ನಡೆದಿರ್ತಕ್ಕಂಥದ್ದಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆರ್.ಬಿ. ತಿಮ್ಮಾಪುರ ಅವರು ಇದನ್ನ ಬಹಳ ಕೂಲಾಗಿ ತಗೊಂಡಂಗೆ ಕಾಣ್ತಾ ಇದ್ದಾರಲ್ಲ, ಏನು ಕತೆ? ಲಕ್ಷ್ಮಿ, ಏನು ಬಾಗಲಕೋಟೆಯಲ್ಲಿ ಏನು ಇವತ್ತಿನ ದಿವಸ ಅಬಕಾರಿ ಇಲಾಖೆಯ ಸಚಿವರಾದಂತವರು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ಈಗಾಗಲೇ ಏನು ಜಿಲ್ಲಾಧಿಕಾರಿ ಏನು ಅಬಕಾರಿ ಇಲಾಖೆಯ ಜಿಲ್ಲಾಧಿಕಾರಿ ಆಗಿರ್ಬೋದು, ಜೊತೆಗೆ ಏನು ಈ ಒಂದು ತನಿಖೆಯು ಕೂಡ ನಡೀತಾ ಇದೆ. ಜೊತೆಗೆ ಈಗಾಗಲೇ ಲೋಕಾಯುಕ್ತದಲ್ಲಿ ಕೇಸ್ ಕೂಡ ದಾಖಲಾದ ನಂತರ ಯಾರು ತಪ್ಪಿತಸ್ಥರು ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖೆ ನಂತರ ಗೊತ್ತಾಗ್ಬೇಕಾಗಿದೆ. ಯಾರೋ ಈ ತರ ಮಾಡಿದ್ದಾರೆ, ಬಟ್ ಯಾವುದೇ ಒಂದು ಅಲ್ಲಿ ಅವ್ಯವಹಾರ ನಡೆದಿಲ್ಲ ಅನ್ನುವಂಥದ್ದು ಕೂಡ ಏನು ಅಧಿಕಾರಿ ಸಚಿವರು ತಿಳಿಸಿದ್ದಾರೆ. ಆದ್ರೆ ಇಲ್ಲಿವರೆಗೆ ಏನು ಬೆಳವಣಿಗೆಗಳು ನಡೀತಾ ಇದೆ ಯಾವುದೂ ಕೂಡ ನನಗೆ ಮಾಹಿತಿ ಇಲ್ಲ. ಹಾಗಾಗಿ ಏನಾಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸ್ ತನಿಖೆ ಆಗಿರ್ಬೋದು, ಲೋಕಾಯುಕ್ತ ತನಿಖೆಯಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಏನಂತಂದ್ರೆ, ಯಾವುದೇ ಈಗ ಅಲ್ಲಿ ಇದ್ದಂತ ಏನು ತಮ್ಮಣ್ಣ ಅನ್ನುವಂತ ಅಧಿಕಾರಿಗೆ ಅದು ಇರ್ಲಿಲ್ಲ. ಹಾಗಾಗಿ ಅವ್ರಿಗೆ ಅದನ್ನ ಮಾಡೋದಕ್ಕೆ ಅಧಿಕಾರನೇ ಇಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅದು ಬೇರೆನೇ ಆಗಿರ್ಬೋದು, ಅದು ಗೊತ್ತಿಲ್ಲ. ಹಾಗಾಗಿ ಬೇರೆ ಬೇರೆ ಅಧಿಕಾರಿಗಳು ಈ ರೀತಿಯಾಗಿ ತಮ್ಮದೇ ಆದಂತ ಒಂದು ಇದನ್ನ ಮಾಡ್ಕೋತಾರೆ. ಆದ್ರೆ ನಾವು ಯಾವುದರಲ್ಲಿ ಭಾಗಿ ಇಲ್ಲ. ಹಾಗಾಗಿ ಇದರಲ್ಲಿ ತನಿಖೆ ಆದ ನಂತರ ಗೊತ್ತಾಗತ್ತೆ ಯಾರು ಆರೋಪಿಗಳು ಅನ್ನುವಂಥದ್ದು, ಅವ್ರಿಗೆ ತಕ್ಷಣ ಶಿಕ್ಷೆಯೂ ಕೂಡ ಆಗ್ಲಿ ಅನ್ನುವಂಥದ್ದು ಹೇಳಿದ್ದಾರೆ. ಆದ್ರೆ ಈ ರೀತಿ ಆಗಿರೋದು ನಿಮ್ಮ ಮೇಲೆ ಒಂದು ಬಿಜೆಪಿಯವರು ಕೂಡ ನೀವು ಈ ರೀತಿ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ, ಲಂಚ ಪಡೆಯುವಲ್ಲಿ ಕೂಡ ನಿಮ್ಮ ಹೆಸರು ಕೂಡ ಕೇಳಿ ಬಂದಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ದೇನಂತಂದ್ರೆ, ನಾ ಯಾವ್ದು ಲಂಚಕ್ಕೂ ಕೂಡ ಪ್ರಸ್ತಾವನೆ ಯಾವುದಿಗೆ ಕೂಡ ಹೇಳಿಲ್ಲ, ಜೊತೆಗೆ ಲಂಚವೂ ಕೂಡ ಪಡೆದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈ ರೀತಿ ಏನಾದ್ರು ಆಗಿದ್ರೆ ಇಲ್ಲಿವರೆಗೂ ಕೂಡ ನಾ ಯಾವ ತಪ್ಪನ್ನು ಮಾಡಿಲ್ಲ, ಮುಂದೆಯೂ ಕೂಡ ಮಾಡಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆದ್ರೆ ಈ ರೀತಿಯಾಗಿ ಏನು ಬೇರೆ ಬೇರೆ ಅಧಿಕಾರಿಗಳು ನನ್ನ ಮೇಲೆ ಈ ರೀತಿ ಅಂತ ಕೆಟ್ಟ ಹೆಸರು ಬರ್ಲಿಕ್ಕೆ ಮಾಡಿರ್ಬೋದು ಅನ್ನುವಂಥದ್ದು ಕೂಡ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ತನಿಖೆ ಆದ ನಂತರ ಯಾರು ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಶ್ರೀಲಕ್ಷ್ಮಿ. ಆಲ್ರೈಟ್, ಥ್ಯಾಂಕ್ ಯು ಸಿದ್ದು ಧುತ್ತರ್ಗಾವಿ ಡೀಟೇಲ್ಸ್ಗಾಗಿ. ಅವಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಸಿದ್ದು ಅಲ್ಲಿ ಬಾಗಲಕೋಟೆನಲ್ಲಿ ಆರ್.ಬಿ. ತಿಮ್ಮಾಪುರ ರಿಯಾಕ್ಟ್ ಮಾಡಿದ್ರು. ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರು? ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ 3642 ಕೋಟಿ ಬಹುಕೋಟಿ ಭ್ರಷ್ಟಾಚಾರ ಹಗರಣ, ವಾಲ್ಮೀಕಿ ಹಗರಣಕ್ಕಿಂತನೂ ಬಹಳ ದೊಡ್ಡ ಹಗರಣ
ನಡೆದಿರ್ತಕ್ಕಂಥದ್ದು ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆರ್ ಬಿ ತಿಮ್ಮಾಪುರ ಅವರು ಇದನ್ನ ಬಹಳ ಕೂಲಾಗಿ ತಗೊಂಡಂಗೆ ಕಾಣ್ತಾ ಇದ್ದಾರಲ್ಲ, ಏನು ಕತೆ? ಲಕ್ಷ್ಮಿ, ಏನು ಬಾಗಲಕೋಟೆಯಲ್ಲಿ ಏನು ಇವತ್ತಿನ ದಿವಸ ಅಬಕಾರಿ ಇಲಾಖೆಯ ಸಚಿವರಾದಂತವರು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ಈಗಾಗಲೇ ಏನು ಜಿಲ್ಲಾಧಿಕಾರಿ ಏನು ಅಬಕಾರಿ ಇಲಾಖೆಯ ಜಿಲ್ಲಾಧಿಕಾರಿ ಆಗಿರ್ಬೋದು, ಜೊತೆಗೆ ಏನು ಈ ಒಂದು ತನಿಖೆಯು ಕೂಡ ನಡೀತಾ ಇದೆ. ಜೊತೆಗೆ ಈಗಾಗಲೇ ಲೋಕಾಯುಕ್ತದಲ್ಲಿ ಕೇಸ್ ಕೂಡ ದಾಖಲಾದ ನಂತರ ಯಾರು ತಪ್ಪಿತಸ್ಥರು ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖೆ ನಂತರ ಗೊತ್ತಾಗ್ಬೇಕಾಗಿದೆ. ಯಾರೋ ಈ ತರ ಮಾಡಿದ್ದಾರೆ, ಬಟ್ ಯಾವುದೇ ಒಂದು ಅಲ್ಲಿ ಅವ್ಯವಹಾರ ನಡೆದಿಲ್ಲ ಅನ್ನುವಂಥದ್ದು ಕೂಡ ಏನು ಅಧಿಕಾರಿ ಸಚಿವರು ತಿಳಿಸಿದ್ದಾರೆ. ಆದ್ರೆ ಇಲ್ಲಿವರೆಗೆ ಏನು ಬೆಳವಣಿಗೆಗಳು ನಡೀತಾ ಇದೆ ಯಾವುದೂ ಕೂಡ ನನಗೆ ಮಾಹಿತಿ ಇಲ್ಲ. ಹಾಗಾಗಿ ಏನಾಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸ್ ತನಿಖೆ ಆಗಿರ್ಬೋದು, ಲೋಕಾಯುಕ್ತ ತನಿಖೆಯಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಏನಂತಂದ್ರೆ, ಯಾವುದೇ ಈಗ ಅಲ್ಲಿ ಇದ್ದಂತ ಏನು ತಮ್ಮಣ್ಣ ಅನ್ನುವಂತ ಅಧಿಕಾರಿಗೆ ಅದು ಇರ್ಲಿಲ್ಲ. ಹಾಗಾಗಿ ಅವ್ರಿಗೆ ಅದನ್ನ ಮಾಡೋದಕ್ಕೆ ಅಧಿಕಾರನೇ ಇಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅದು ಬೇರೆನೇ ಆಗಿರ್ಬೋದು, ಅದು ಗೊತ್ತಿಲ್ಲ. ಹಾಗಾಗಿ ಬೇರೆ ಬೇರೆ ಅಧಿಕಾರಿಗಳು ಈ ರೀತಿಯಾಗಿ ತಮ್ಮದೇ ಆದಂತ ಒಂದು ಇದನ್ನ ಮಾಡ್ಕೋತಾರೆ. ಆದ್ರೆ ನಾವು ಯಾವುದರಲ್ಲಿ ಭಾಗಿ ಇಲ್ಲ. ಹಾಗಾಗಿ ಇದರಲ್ಲಿ ತನಿಖೆ ಆದ ನಂತರ ಗೊತ್ತಾಗುತ್ತೆ ಯಾರು ಆರೋಪಿಗಳು ಅನ್ನುವಂಥದ್ದು, ಅವ್ರಿಗೆ ತಕ್ಷಣ ಶಿಕ್ಷೆಯೂ ಕೂಡ ಆಗ್ಲಿ ಅನ್ನುವಂಥದ್ದು ಹೇಳಿದ್ದಾರೆ. ಆದ್ರೆ ಈ ರೀತಿ ಆಗಿರೋದು ನಿಮ್ಮ ಮೇಲೆ ಒಂದು ಬಿಜೆಪಿಯವರು ಕೂಡ ನೀವು ಈ ರೀತಿ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ, ಲಂಚ ಪಡೆಯುವಲ್ಲಿ ಕೂಡ ನಿಮ್ಮ ಹೆಸರು ಕೂಡ ಕೇಳಿ ಬಂದಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ದೇನಂತಂದ್ರೆ, ನಾ ಯಾವುದು ಲಂಚಕ್ಕೂ ಕೂಡ ಪ್ರಸ್ತಾವನೆ ಯಾವುದಿಗೆ ಕೂಡ ಹೇಳಿಲ್ಲ, ಜೊತೆಗೆ ಲಂಚವೂ ಕೂಡ ಪಡೆದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈ ರೀತಿ ಏನಾದ್ರು ಆಗಿದ್ರೆ ಇಲ್ಲಿವರೆಗೂ ಕೂಡ ನಾ ಯಾವ ತಪ್ಪನ್ನು ಮಾಡಿಲ್ಲ, ಮುಂದೆ ಕೂಡ ಮಾಡಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆದ್ರೆ ಈ ರೀತಿಯಾಗಿ ಏನು ಬೇರೆ ಬೇರೆ ಅಧಿಕಾರಿಗಳು ನನ್ನ ಮೇಲೆ ಈ ರೀತಿ ಅಂತ ಕೆಟ್ಟ ಹೆಸರು ಬರ್ಲಿಕ್ಕೆ ಮಾಡಿರ್ಬೋದು ಅನ್ನುವಂಥದ್ದು ಕೂಡ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ತನಿಖೆ ಆದ ನಂತರ ಯಾರು ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಸಿದ್ದು ಧುತ್ತರ್ಗಾವಿ ಡೀಟೇಲ್ಸ್ಗಾಗಿ. ಲೈವ್ ಕನೆಕ್ಟ್ ಆಗಿದ್ದಾರೆ. ಸಿದ್ದು, ಅಲ್ಲಿ ಬಾಗಲಕೋಟೆನಲ್ಲಿ ಆರ್ ಬಿ ತಿಮ್ಮಾಪುರ ರಿಯಾಕ್ಟ್ ಮಾಡಿದ್ರು. ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರು? ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ 3642 ಕೋಟಿ ಬಹುಕೋಟಿ ಭ್ರಷ್ಟಾಚಾರ ಹಗರಣ, ವಾಲ್ಮೀಕಿ ಹಗರಣಕ್ಕಿಂತನೂ ಬಹಳ ದೊಡ್ಡ ಹಗರಣ ನಡೆದಿರ್ತಕ್ಕಂಥದ್ದು ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆರ್ ಬಿ ತಿಮ್ಮಾಪುರ ಅವರು ಇದನ್ನ ಬಹಳ ಕೂಲಾಗಿ ತಗೊಂಡಂಗೆ ಕಾಣ್ತಾ ಇದ್ದಾರಲ್ಲ, ಏನು ಕತೆ? ಲಕ್ಷ್ಮಿ, ಏನು ಬಾಗಲಕೋಟೆಯಲ್ಲಿ ಏನು ಇವತ್ತಿನ ದಿವಸ ಅಬಕಾರಿ ಇಲಾಖೆಯ ಸಚಿವರಾದಂತವರು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ಈಗಾಗಲೇ ಏನು ಜಿಲ್ಲಾಧಿಕಾರಿ ಏನು ಅಬಕಾರಿ ಇಲಾಖೆಯ ಜಿಲ್ಲಾಧಿಕಾರಿ ಆಗಿರ್ಬೋದು, ಜೊತೆಗೆ ಏನು ಈ ಒಂದು ತನಿಖೆಯು ಕೂಡ ನಡೀತಾ ಇದೆ. ಜೊತೆಗೆ ಈಗಾಗಲೇ ಲೋಕಾಯುಕ್ತದಲ್ಲಿ ಕೇಸ್ ಕೂಡ ದಾಖಲಾದ ನಂತರ ಯಾರು ತಪ್ಪಿತಸ್ಥರು ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖೆ ನಂತರ ಗೊತ್ತಾಗ್ಬೇಕಾಗಿದೆ. ಯಾರೋ ಈ ತರ ಮಾಡಿದ್ದಾರೆ, ಬಟ್ ಯಾವುದೇ ಒಂದು ಅಲ್ಲಿ ಅವ್ಯವಹಾರ ನಡೆದಿಲ್ಲ ಅನ್ನುವಂಥದ್ದು ಕೂಡ ಏನು ಅಧಿಕಾರಿ ಸಚಿವರು ತಿಳಿಸಿದ್ದಾರೆ. ಆದ್ರೆ ಇಲ್ಲಿವರೆಗೆ ಏನು ಬೆಳವಣಿಗೆಗಳು ನಡೀತಾ ಇದೆ ಯಾವುದೂ ಕೂಡ ನನಗೆ ಮಾಹಿತಿ ಇಲ್ಲ. ಹಾಗಾಗಿ ಏನಾಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸ್ ತನಿಖೆ ಆಗಿರ್ಬೋದು, ಲೋಕಾಯುಕ್ತ ತನಿಖೆಯಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಏನಂತಂದ್ರೆ, ಯಾವುದೇ ಈಗ ಅಲ್ಲಿ ಇದ್ದಂತ ಏನು ತಮ್ಮಣ್ಣ ಅನ್ನುವಂತ ಅಧಿಕಾರಿಗೆ ಅದು ಇರ್ಲಿಲ್ಲ. ಹಾಗಾಗಿ ಅವ್ರಿಗೆ ಅದನ್ನ ಮಾಡೋದಕ್ಕೆ ಅಧಿಕಾರನೇ ಇಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅದು ಬೇರೆನೇ ಆಗಿರ್ಬೋದು, ಅದು ಗೊತ್ತಿಲ್ಲ. ಹಾಗಾಗಿ ಬೇರೆ ಬೇರೆ ಅಧಿಕಾರಿಗಳು ಈ ರೀತಿಯಾಗಿ ತಮ್ಮದೇ ಆದಂತ ಒಂದು ಇದನ್ನ ಮಾಡ್ಕೋತಾರೆ. ಆದ್ರೆ ನಾವು ಯಾವುದರಲ್ಲಿ ಭಾಗಿ ಇಲ್ಲ. ಹಾಗಾಗಿ ಇದರಲ್ಲಿ ತನಿಖೆ ಆದ ನಂತರ ಗೊತ್ತಾಗುತ್ತೆ ಯಾರು ಆರೋಪಿಗಳು ಅನ್ನುವಂಥದ್ದು, ಅವ್ರಿಗೆ ತಕ್ಷಣ ಶಿಕ್ಷೆಯೂ ಕೂಡ ಆಗ್ಲಿ ಅನ್ನುವಂಥದ್ದು ಹೇಳಿದ್ದಾರೆ. ಆದ್ರೆ ಈ ರೀತಿ ಆಗಿರೋದು ನಿಮ್ಮ ಮೇಲೆ ಒಂದು ಬಿಜೆಪಿಯವರು ಕೂಡ ನೀವು ಈ ರೀತಿ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ, ಲಂಚ ಪಡೆಯುವಲ್ಲಿ ಕೂಡ ನಿಮ್ಮ ಹೆಸರು ಕೂಡ ಕೇಳಿ ಬಂದಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ದೇನಂತಂದ್ರೆ, ನಾ ಯಾವುದು ಲಂಚಕ್ಕೂ ಕೂಡ ಪ್ರಸ್ತಾವನೆ ಯಾವುದಿಗೆ ಕೂಡ ಹೇಳಿಲ್ಲ, ಜೊತೆಗೆ ಲಂಚವೂ ಕೂಡ ಪಡೆದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈ ರೀತಿ ಏನಾದ್ರು ಆಗಿದ್ರೆ ಇಲ್ಲಿವರೆಗೂ ಕೂಡ ನಾ ಯಾವ ತಪ್ಪನ್ನು ಮಾಡಿಲ್ಲ, ಮುಂದೆ ಕೂಡ ಮಾಡಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆದ್ರೆ ಈ ರೀತಿಯಾಗಿ ಏನು ಬೇರೆ ಬೇರೆ ಅಧಿಕಾರಿಗಳು ನನ್ನ ಮೇಲೆ ಈ ರೀತಿ ಅಂತ ಕೆಟ್ಟ ಹೆಸರು ಬರ್ಲಿಕ್ಕೆ ಮಾಡಿರ್ಬೋದು ಅನ್ನುವಂಥದ್ದು ಕೂಡ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ತನಿಖೆ ಆದ ನಂತರ ಯಾರು ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಸಿದ್ದು ಧುತ್ತರ್ಗಾವಿ ಡೀಟೇಲ್ಸ್ಗಾಗಿ.